ಸ್ಪೇಸ್ ಮಿಷನ್ಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅನ್ಕೋತೀವಿ. ಪ್ರತಿಯೊಂದು ಸಣ್ಣ ಡೀಟೇಲ್ ಕೂಡ ಲಾಗ್ ಬುಕ್ನಲ್ಲಿ ರೆಕಾರ್ಡ್ ಆಗುತ್ತೆ. ಆದ್ರೆ ಕೆಲವು ವಿಷಯಗಳು ಆ ಬುಕ್ನಿಂದ ಹೊರಗೇ ಉಳಿದ್ಬಿಡ್ತವೆ. ಬಾಹ್ಯಾಕಾಶದ ಆಳದಲ್ಲಿ ಗಗನಯಾತ್ರಿಗಳು ಅನುಭವಿಸಿದ ಕೆಲವು ವಿಚಿತ್ರ, ಅಷ್ಟೇ ನಿಗೂಢವಾದ ಕಥೆಗಳನ್ನ ಇವತ್ತು ನೋಡೋಣ. ಬಾಹ್ಯಾಕಾಶ ಅಂದ ತಕ್ಷಣ ನಮಗ್ ನೆನ್ಪಾಗೋದೇನೋ ಒಂದು ದೊಡ್ಡ, ವಿಶಾಲವಾದ, ಕತ್ತಲೆಯಿಂದ ತುಂಬಿರೋ ಜಾಗ ಅಲ್ವಾ? ಎಲ್ಲೆಲ್ಲೂ ನಿಶ್ಶಬ್ದ, ಅಂತ್ಯವೇ ಇಲ್ಲದ ಒಂದು ಶೂನ್ಯ. ನಮ್ಮೆಲ್ಲರ ಕಲ್ಪನೆ ಇದೇ ತರ ಇರುತ್ತೆ. ಆದರೆ ಒಂದು ವೇಳೆ ನಮ್ಮ ಈ ಕಲ್ಪನೆ ಪೂರ್ತಿ ತಪ್ಪಾಗಿದ್ರೆ, ಆ ನಿಶ್ಶಬ್ದದಲ್ಲಿ ಏನೋ ಕೇಳಬಾರ್ದ ಸದ್ದುಗಳು ಕೇಳಿದ್ರೆ, ಆ ಕತ್ತಲಲ್ಲಿ ಏನೋ ನೋಡಬಾರ್ದ ದೃಶ್ಯಗಳು ಕಂಡ್ರೆ ಆಗೇನ್ ಕಥೆ? ಸರಿ, ಹಾಗಾದ್ರೆ ಬನ್ನಿ ಈ ನಿಗೂಢತೆಗಳನ್ನ ಒಂದೊಂದಾಗೆ ಬಿಡಿಸ್ತಾ ಹೋಗೋಣ. ಮೊದಲಿಗೆ ಗಗನಯಾತ್ರಿಗಳು ಬಾಹ್ಯಾಕಾಶದ ಆ ಭಯಾನಕ ಮೌನದಲ್ಲಿ ಕೇಳಿದ ಕೆಲವು ವಿಚಿತ್ರ ಸದ್ದುಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು 2003ರ ಸಮಯ. ಯಾಂಗ್ ಲಿವಿ ಚೀನಾದ ಮೊದಲ ಗಗನಯಾತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಇಡೀ ದೇಶಕ್ಕೆ ಹೆಮ್ಮೆಯ ಕ್ಷಣ. ಆದ್ರೆ ಅವರ ಆ ಐತಿಹಾಸಿಕ ಪಯಣ ಒಂದು ಮರೆಯೋಕಾಗದ, ಸ್ವಲ್ಪ ಭಯಾನಕ ಅನುಭವವಾಗಿತ್ತು ಅಂದ್ರೆ ನಂಬ್ತೀರಾ? ಯಾಂಗ್ ಲಿವಿ ತಮ್ಮ ಸ್ಪೇಸ್‌ಶಿಪ್‌ನಲ್ಲಿ ಭೂಮಿಯನ್ನ ಸುತ್ತುವಾಗ ಇದ್ದಕ್ಕಿದ್ದ ಹಾಗೆ ಹೊರಗಿಂದ ಯಾರೋ ಬಾಗಿಲು ತಟ್ಟಿದ ಹಾಗೆ ಸದ್ದಾಗುತ್ತೆ. ಯೋಚ್ನೆ ಮಾಡಿ, ಬಾಹ್ಯಾಕಾಶದ ಶೂನ್ಯದಲ್ಲಿ ಹೊರಗೆ ಯಾರಿರೋಕೆ ಸಾಧ್ಯ? ಅಧಿಕೃತವಾಗಿ ಹೇಳಿದ್ದೇನೆಂದ್ರೆ, ತಾಪಮಾನದ ವ್ಯತ್ಯಾಸದಿಂದಾಗಿ ಸ್ಪೇಸ್‌ಶಿಪ್‌ನ ಲೋಹ ಹೆಗ್ಗೋದ್ರಿಂದ ಅಥವಾ ಕುಗ್ಗೋದ್ರಿಂದ ಈ ಸದ್ದು ಬಂದಿರ್ಬೋದು ಅಂತ. ಆದ್ರೂ ಆ ಕ್ಷಣದಲ್ಲಿ ಅವ್ರಿಗೆ ಹೇಗಾಗಿರ್ಬೇಡ? ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏಳುತ್ತೆ. ಓಕೆ, ಇದು ಲೋಹದ ಸದ್ದು ಅಂತನೇ ಇಟ್ಕೊಳ್ಳೋಣ. ಹಾಗಿದ್ರೆ ಬೇರೆ ಯಾವ ಗಗನಯಾತ್ರಿಗೂ ಇದೇ ಥರದ ವಿಚಿತ್ರವಾದ ಬಾಗಿಲು ತಟ್ಟೋ ಸದ್ದು ಯಾಕೆ ಕೇಳಿಲ್ಲ? ಈ ಒಂದೇ ಪ್ರಶ್ನೆ ಆ ಇಡೀ ಘಟನೆಯ ನಿಗೂಢತೆಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಈ ಬಾಗಿಲು ತಟ್ಟೋ ಸದ್ದೇ ವಿಚಿತ್ರ ಅನ್ಸಿದ್ರೆ, ನಾವೀಗ್ ನೋಡ ಹೋಗ್ತಿರೋ ಘಟನೆ ಅದಕ್ಕಿಂತಲೂ ಮಿಗಿಲು. ಇದಕ್ಕಾಗಿ ನಾವು 1969ಕ್ಕೆ ಅಪೋಲೋ 10 ಮಿಷನ್ಗೆ ಹೋಗ್ಬೇಕು. ಅಲ್ಲಿನ ಗಗನಯಾತ್ರಿಗಳು ಚಂದ್ರನ ಕಕ್ಷೆಯಲ್ಲಿ ಎದುರಿಸಿದ ಅನುಭವವಿದು. ಅವರು ಚಂದ್ರನ ಇನ್ನೊಂದು ಬದಿಯಲ್ಲಿದ್ದಾಗ, ಅಂದ್ರೆ ಭೂಮಿ ಜೊತೆಗಿನ ರೇಡಿಯೋ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದ್ದಾಗ, ಸುಮಾರು 1 ಗಂಟೆಗಳ ಕಾಲ ಒಂದು ವಿಚಿತ್ರವಾದ ಸಿಟಿ ಹಾಗೆ ಸಂಗೀತ ಕೇಳುತ್ತೆ. ಅದಕ್ಕೆ ಅವರೇ ಕೊಟ್ಟ ಹೆಸರು ಸ್ಪೇಸ್ ಮ್ಯೂಸಿಕ್ ಅಂತ. ವಿಶ್ಲೇಷಕರು ಹೇಳೋದೇನಪ್ಪಾ ಅಂದ್ರೆ, ಇದು 2 ಸ್ಪೇಸ್ ಕ್ರಾಫ್ಟ್ಗಳ ರೇಡಿಯೋ ಸಿಗ್ನಲ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಬರೋ ಸೌಂಡ್ ಅಷ್ಟೇ ಅಂತ. ಆದ್ರೆ ಆ ಮಿಷನ್ನಲ್ಲಿದ್ದ ಅನುಭವಿ ಗಗನಯಾತ್ರಿಗಳು ಇದನ್ನ ಒಪ್ಲೇ ಇಲ್ಲ. ಇಲ್ಲ, ನಾವು ಪ್ರತಿದಿನ ಕೇಳೋ ರೇಡಿಯೋ ಇಂಟರ್ಫಿಯರೆನ್ಸ್ ಸೌಂಡ್ಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅವರು ದೃಢವಾಗಿ ಹೇಳಿದ್ರು. ಬಾಹ್ಯಾಕಾಶದಲ್ಲಿ ಬರೀ ವಿಚಿತ್ರ ಸದ್ದುಗಳು ಮಾತ್ರ ಕೇಳಿದ್ದಲ್ಲ, ಕಣ್ಣಿಗೆ ಕಂಡಿರೋ ವಿಚಿತ್ರ ದೃಶ್ಯಗಳಿಗೂ ಏನೂ ಕಮ್ಮಿಯಿಲ್ಲ. ಬನ್ನಿ ಈಗ ಅವುಗಳ ಬಗ್ಗೆ ನೋಡೋಣ. ಸರಿ, ಈಗ 1981ಕ್ಕೆ ಹೋಗೋಣ. ರಷ್ಯಾದ ಸ್ಪೇಸ್ ಸ್ಟೇಷನ್ನಲ್ಲಿ ವ್ಲಾಡಿಮಿರ್ ಕೊವಲ್ಯೋನಕ್ ಅನ್ನೋ ಅನುಭವಿ ಗಗನಯಾತ್ರಿ ಇರ್ತಾರೆ. ಅವರು ದಕ್ಷಿಣ ಆಫ್ರಿಕಾದಿಂದ ಹಿಂದೂ ಮಹಾಸಾಗರದ ಕಡೆ ಪ್ರಯಾಣ ಮಾಡ್ತಿದ್ದಾಗ ಅವರ ಕಣ್ಣಿಗೆ ಒಂದು ಅಸಾಮಾನ್ಯವಾದ ದೃಶ್ಯ ಬೀಳುತ್ತೆ. ಅವರ ಕಣ್ಣು ಮುಂದೆ ಒಂದು ಡ್ರಮ್ ಆಕಾರದ ವಸ್ತು ಕಾಣಿಸುತ್ತೆ. ಅದರ ಚಲನೆ ಯಾವುದೇ ಭೌತಶಾಸ್ತ್ರದ ನಿಯಮಕ್ಕೂ ಒಳಪಟ್ಟಿರಲಿಲ್ಲ, ಅಷ್ಟು ವೇಗವಾಗಿತ್ತು. ಇದ್ದಕ್ಕಿದ್ದ ಹಾಗೆ ಅದರಿಂದ ಒಂದು ಪ್ರಕಾಶಮಾನವಾದ ಬೆಳಕು ಸ್ಫೋಟವಾದ ಹಾಗೆ ಹೊರಬರುತ್ತೆ. ಕೇವಲ 2 ಸೆಕೆಂಡುಗಳಲ್ಲಿ ಆ ವಸ್ತು ಪೂರ್ತಿಯಾಗಿ ಮಾಯ. ಅದರ ಜಾಗದಲ್ಲುಳಿದಿದ್ದು ಕೇವಲ ಒಂದು ಬಿಳಿ ಹೊಗೆಯ ಮೋಡ ಮಾತ್ರ. ಸರಿ, ಈಗ ನಾವು ಕೇಳೋ ಹೋಗ್ತಿರೋ ವಿಷಯ ಇದೆಯಲ್ಲ, ಇದು ಬಹುಶಃ ಎಲ್ಲಕ್ಕಿಂತ ವಿಚಿತ್ರವಾಗಿರ್ಬೋದು. ಅದೇ ಅದನ್ನ ಹೇಳಿದ್ಯಾರು ಅಂತ ಮೊದಲು ತಿಳ್ಕೋಬೇಕು. ಅವರ ಹೆಸರು ಸ್ಟೋರಿ ಮಸ್ಗ್ರೇವ್. ಇವ್ರೇನು ಸಾಮಾನ್ಯ ವ್ಯಕ್ತಿ ಅಲ್ಲ. ನಾಸಾನ ಒಬ್ಬ ಸೀನಿಯರ್ ಗಗನಯಾತ್ರಿ, 6 ಮಾಸ್ಟರ್ಸ್ ಡಿಗ್ರಿ ಪಡೆದಿದ್ದಾನೆ, ಗಣಿತಜ್ಞ ಕೂಡ. ಇಂಥ ಒಬ್ಬ ಮೇಧಾವಿ ಹೇಳಿದ ಮಾತು. ಇಷ್ಟೆಲ್ಲ ಜ್ಞಾನ, ಅನುಭವ ಇರೋ ಮಸ್ಗ್ರೇವ್ ಹೇಳಿದ್ದೇನು ಗೊತ್ತಾ? ನಾನು ಸ್ಪೇಸ್ನಲ್ಲಿದ್ದಾಗ ಒಂದು ಹಾವನ್ನ ನೋಡ್ದೆ. ಅದು ಸುಮಾರು 10 ಅಡಿ ಉದ್ದ ಇತ್ತು ಮತ್ತೆ ಸ್ವಲ್ಪ ಹೊತ್ತು ನಮ್ಮನ್ನ ಫಾಲೋ ಕೂಡ ಮಾಡಿತು ಅಂತ. ಬಾಹ್ಯಾಕಾಶದಲ್ಲಿ ಒಂದು ಹಾವು, ಇದನ್ನ ನಂಬೋದು ಹೇಗೆ? ಓಕೆ, ಈಗ ನಮ್ಮ ಪಕ್ಕದಲ್ಲೇ ಇರೋ ಚಂದ್ರನ ಕಡೆಗೆ ಹೋಗೋಣ. ನಮ್ಮ ಚಂದಮಾಮನಲ್ಲೂ ಕೂಡ ಕೆಲವು ರಹಸ್ಯಗಳು ಅಡಗಿವೆ. ನಾಸಾದ ಕಮ್ಯುನಿಕೇಷನ್ ವಿಭಾಗದ ಒಬ್ಬ ಮಾಜಿ ಮುಖ್ಯಸ್ಥರ ಪ್ರಕಾರ, ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಆ ಐತಿಹಾಸಿಕ ಕ್ಷಣದಲ್ಲಿ ಸುಮಾರು 2 ನಿಮಿಷಗಳ ಸಂಭಾಷಣೆಯನ್ನ ನಾಸಾ ಜಗತ್ತಿನಿಂದ ಮುಚ್ಚಿಹಾಕಿದೆ. ಆ 2 ನಿಮಿಷದಲ್ಲಿ ಅಂಥದ್ದೇನಿತ್ತು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ 3 ಥಿಯರಿಗಳು ಕೇಳಿಬರ್ತವೆ. ಮೊದಲನೇದು, ಇದೊಂದು ಸುಳ್ಳು ಕಥೆ, ಹಾಗೇನೂ ಆಗಿಲ್ಲ. 2ನೇ ಥಿಯರಿ ಪ್ರಕಾರ, ಆರ್ಮ್ಸ್ಟ್ರಾಂಗ್ ನಿಜವಾಗ್ಲೂ ಚಂದ್ರನ ಮೇಲೆ 2 ದೊಡ್ಡ ಯುಎಫ್ಒಗಳನ್ನ ನೋಡಿದ್ರು, ಅದನ್ನ ಮುಚ್ಚಾಕೋಕೆ ನಾಸಾ ಆಡಿಯೋ ಕಟ್ ಮಾಡಿತು. ಇನ್ನು
ಮೂರನೇದು, ಇದು ಎಲ್ಲಕ್ಕಿಂತ ವಿವಾದಾತ್ಮಕ, ಅದೆಂದರೆ ಮನುಷ್ಯ ಚಂದ್ರನ್ ಮೇಲೆ ಕಾಲ್ ಇಟ್ಟಿದ್ದೇ ಒಂದು ದೊಡ್ಡ ನಾಟಕ ಅಂತ. ಈ ಎಲ್ಲಾ ಪಿತೂರಿ ಸಿದ್ಧಾಂತಗಳು, ನಿಗೂಢತೆಗಳ ನಡುವೆ ಚಂದ್ರನ ಮೇಲೆ ಒಂದು ಭಾವುಕವಾದ ಸತ್ಯ ಕೂಡ ಇದೆ. ಇದು ರಹಸ್ಯವೇನಲ್ಲ, ಬದಲಿಗೆ ಒಂದು ಸ್ಮಾರಕ, ಭೂಮಿಯ ಹೊರಗೆ ಇರುವ ಏಕೈಕ ಮಾನವನ ಸಮಾಧಿ ಅದು. ಇದು ಯೂಜಿನ್ ಶೂಮೇಕರ್ ಅವರ ಕಥೆ. ಇವನು ಒಬ್ಬ ಶ್ರೇಷ್ಠ ವಿಜ್ಞಾನಿ. ಅವರ ಜೀವನದ ದೊಡ್ಡ ಕನಸೇ ಚಂದ್ರನ ಮೇಲೆ ನಡಿಬೇಕು ಅನ್ನೋದಾಗಿತ್ತು. ಅದೇ ಆ ಕನಸು ನನಸಾಗೋ ಮೊದಲೇ ಅವರು ತೀರಿಕೊಂಡ್ರು. ಅವರ ಮರಣದ ನಂತರ ನಾಸಾ ಅವರಿಗೆ ಒಂದು ವಿಶೇಷ ಗೌರವ ಸಲ್ಲಿಸಿತು. ಅವರ ಚಿತಾಭಸ್ಮವನ್ನು ಒಂದು ಸ್ಪೇಸ್ ಕ್ರಾಫ್ಟ್ನಲ್ಲಿ ಇಟ್ಟು ಅದನ್ನ ಚಂದ್ರನ ಮೇಲೆ ಕ್ರ್ಯಾಶ್ ಮಾಡಲಾಯಿತು. ಈ ಮೂಲಕ ಅವರ ಕೊನೆ ಆಸೆಯನ್ನ ಈಡೇರಿಸಲಾಯಿತು. ಇದು ನಿಜಕ್ಕೂ ಮನಕಲಕುವಂಥದ್ದಲ್ವಾ? ಈ ಎಲ್ಲ ಕಥೆಗಳನ್ನ ಕೇಳಿದ ಮೇಲೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಮುಖವಾದ ತಲೆಕೊರೆಯುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಯೋಚನೆ ಮಾಡಿ, ಇವತ್ತಿನ ಆಧುನಿಕ ತಂತ್ರಜ್ಞಾನ ಇಟ್ಕೊಂಡೇ ಚಂದ್ರನ ಮೇಲೆ ಒಂದು ನೌಕೆಯನ್ನ ಇಳಿಸೋದು ದೊಡ್ಡ ಸವಾಲು. ತುಂಬಾನೇ ಕಷ್ಟ, ದುಬಾರಿ ಕೂಡ. ಹಾಗಿದ್ದ ಮೇಲೆ ಸುಮಾರು 50 ವರ್ಷಗಳ ಹಿಂದೆ 1960ರ ತಂತ್ರಜ್ಞಾನ ಬಳಸಿ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ನಾವಿದನ್ನ ಹೇಗೆ ಸಾಧಿಸಿದ್ವಿ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಇನ್ನೂ ಹಲವಾರು ರಹಸ್ಯಗಳು ತೆರೆದುಕೊಳ್ಳಬಹುದು.